ಪ್ರಶ್ನೆಯನ್ನ ನಾನು ಮಾಡಿದ್ದೆ. ಆವಾಗ ತಾವುಗಳು ಕೇಳಿದ್ರಿ ಇದನ್ನ ಏನು ಎನ್ಕ್ವೈರಿ ಮಾಡಿಸ್ತೀರಾ ಹೇಗೆ ಏನು ಅಂತ. ನಾನು ಅವತ್ತು ಹೇಳಿದ್ದೆ ಹಳೇದನ್ನ ಇದು ಇವತ್ತು ನಡೆದಿರೋದಲ್ಲ, ವರ್ಷಾನುವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಪರಿಪಾಟಲುಗಳು ಇವೆಲ್ಲವೂ ಕೂಡ. ನಾನು ಹೇಳಿದ್ದೆ ಒಂದು ಕಡೆ ಹಳೇದು ಏನಾಗಿದೆ ಅಂತ ಕೆದ್ಕೋದು, ಆದರೆ ಅದಕ್ಕಿಂತ ಮುಖ್ಯ ಈಗ ಆಗುವಂಥ ಕೆಲಸವನ್ನು ಸರಿ ಮಾಡೋದು. ಈ ಗಿಡ ನೆಡೋದ್ರ ಕಾರ್ಯಕ್ರಮದ ಕಡೆಗೆ ಹೆಚ್ಚಾಗಿ ಹಿಂದೆ ಗಮನ ಕೊಟ್ಟಿರಲಿಲ್ಲ, ಆದರೆ ಬೆಂಗಳೂರಿನ ಭವಿಷ್ಯದ ಉಳಿವಿಗೆ ಗಿಡ ಮರ ಪರಿಸರ ಭಾಳ ಮುಖ್ಯ. ಬೆಂಗಳೂರಿನಲ್ಲಿ ವರ್ಷ ವರ್ಷ ತಾಪಮಾನ ಏರಿಕೆ ಆಗ್ತಾ ಇದೆ, ಹಾಗೂ ಇಲ್ಲಿ ಗಾಳಿಯ ಗುಣಮಟ್ಟ ಏರ್ ಕ್ವಾಲಿಟಿನೂ ಕೂಡ ವರ್ಷ ವರ್ಷ ಕುಸಿತಾ ಇದೆ. ಇವೆರಡೂ ಸುಧಾರಣೆ ಆಗಬೇಕಾದ್ರೆ ಗಿಡ ಮರಗಳು ಸ್ವಲ್ಪ ಮಟ್ಟಿಗೆ ನಮಗೆ ಸಹಾಯ ಆಗ್ತವೆ. ಅದರ ಜೊತೆಗೆ ಬೆಂಗಳೂರಿನ ಸೌಂದರ್ಯ ಹೆಚ್ಚಬೇಕಾದರೂ ಕೂಡ ಗಿಡ ಮರಗಳು ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ಗಿಡ ನೆಡೋದು ನಮ್ಮ GBA ಮತ್ತು ಪಾಲಿಕೆಗಳ ವತಿಯಿಂದ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಬೆಂಗಳೂರಿನ ಭವಿಷ್ಯಕ್ಕೆ ಇದು ಒಂದು ಅವಶ್ಯಕ ಕಾರ್ಯಕ್ರಮ. ಸೊ 20 ದಿನದ ಹಿಂದೆ ಇದ್ರ ಬಗ್ಗೆ ಸಭೆ ಮಾಡಿ ಅಲ್ಲಿಗೆ ಬಿಡಲಿಲ್ಲ ನಾನು. ಇವತ್ತು ಅದಕ್ಕೆ ಫಾಲೋ ಅಪ್ ಮೀಟಿಂಗನ್ನು ಇಟ್ಕೊಂಡು ಈ ವರ್ಷ ಗಿಡ ನೆಡುವಂಥ ಕಾರ್ಯಕ್ರಮ ಹಿಂದಿನ ವರ್ಷಗಳಲ್ಲಿ ನಡೆದಾಗೆ ಬರೀ ಪುಸ್ತಕದಲ್ಲಿ ಕಾರ್ಯಕ್ರಮ ಆಗುವಂಥದ್ದು ಆಗಬಾರದು. ಮಕ್ಕಿ ಲೆಕ್ಕ ಕೊಟ್ಟು ಮಾಡಿದ್ದೀವಿ ಅಂತೇಳಿ ಕೈ ತೊಳ್ಕೊಳ್ಳೋ ಅಂಥದ್ದು ಆಗಬಾರ್ದು. ಈ ವರ್ಷ ಗಿಡ ನೆಡುವಂಥ ಕಾರ್ಯಕ್ರಮ ಸಮರ್ಪಕವಾಗಿ ಆಗಬೇಕು ಅಂತೇಳಿ ಇವತ್ತು ನಾನು ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ GBAನ ಅರಣ್ಯ ಅಧಿಕಾರಿಗಳು, ಅವರ ವಿಭಾಗದ ಎಲ್ಲ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದೇನೆ. ನಾವು ಕೆಲವು ತೀರ್ಮಾನಗಳನ್ನು ಇವತ್ತಿನ ಸಭೆಯಲ್ಲಿ ತಗೊಂಡಿದ್ದೇವೆ. ಈ ವರ್ಷ ಅವರು ಆಯವ್ಯಯದಲ್ಲಿ ಅವಕಾಶ ಮಾಡಿಕೊಂಡಿರೋದರ ಪ್ರಕಾರ 64,000 ಗಿಡಗಳನ್ನು ನೆಡೋದಕ್ಕೆ ಈ ವರ್ಷ ಅವಕಾಶ ಇದೆ ಆಯವ್ಯಯದಲ್ಲಿ, 5 ಪಾಲಿಕೆಗಳು ಸೇರಿ. ಅದಲ್ಲದೆ 40,000 ಗಿಡ ಯಾರಾದರೂ ಸಾರ್ವಜನಿಕರು ಕೇಳಿದರೆ ಅವರಿಗೆ ಉಚಿತವಾಗಿ ವಿತರಣೆ ಮಾಡೋದಕ್ಕೆ ಅವಕಾಶ ಇದೆ. 64,000 ಗಿಡ ನೆಟ್ಟು ಕನಿಷ್ಠ 3 ವರ್ಷ ಪೋಷಣೆ ಮಾಡುವಂತಹ ಜವಾಬ್ದಾರಿ ಪಾಲಿಕೆ ಮೇಲೆ ಇರುತ್ತೆ. ಅದರಲ್ಲಿ 64,000 ಇದೆ. ಅದಲ್ಲದೆ ಸಾರ್ವಜನಿಕರ ಮನವಿಯ ಮೇರೆಗೆ ವಿತರಣೆ ಮಾಡೋದಕ್ಕೆ 40,000 ಇದೆ. ಸೊ ಈ ಗಿಡ ನೆಡೋ ಕಾರ್ಯಕ್ರಮ ನಿಜವಾಗಿ ಕಾರ್ಯರೂಪಕ್ಕೆ ಬರಬೇಕು. ದಾಖಲೆ ಏನು ಹೇಳುತ್ತೆ ಅದರ ಪ್ರಕಾರ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಮಾಡಿದರೆ ಈ ಕಾರ್ಯಕ್ರಮ ಸಮರ್ಪಕವಾಗಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಇದನ್ನ PPPP ಪಬ್ಲಿಕ್ ಪ್ರೈವೇಟ್ ಪ್ಲಾಂಟಿಂಗ್ ಪ್ರೋಗ್ರಾಮ್, ಪಬ್ಲಿಕ್ ಪ್ರೈವೇಟ್ ಪ್ಲಾಂಟಿಂಗ್ ಪ್ರೋಗ್ರಾಮ್ ಆ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಹಸಿರೂರು ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರಿನ ಹೆಸರಿನಲ್ಲಿ ಒಂದು ಗಿಡ ನೆಡು ಅಂತ ಹೇಳಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಈ 64,000 ಗಿಡ ಎಲ್ಲಿ ನೆಡಬೇಕು ಅಂತ ಮೊದಲನೇ ಆಯ್ಕೆಯನ್ನು ನಾವು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೇವೆ. ಸಾರ್ವಜನಿಕರು ಅಂದರೆ ಯಾರು ಬೇಕೋ ಇಂಡಿವಿಜುವಲ್ಸು ಕೇಳ್ಬೋದಾ ಅಂತ ನೀವು ಕೇಳ್ಬೋದು. ಈಗ ನಮ್ಮ ಬಹುತೇಕ ಬೆಂಗಳೂರಿನ ಎಲ್ಲ ಬಡಾವಣೆಗಳಲ್ಲೂ ಕೂಡ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ಇದ್ದಾವೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್. ಸೊ ಅವರವರ ಬಡಾವಣೆಯಲ್ಲಿ ಎಷ್ಟು ಗಿಡ ನೆಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಅವರು ನಮಗೆ ಮಾಹಿತಿ ಕೊಟ್ಟರೆ ಅಷ್ಟು ಗಿಡಗಳನ್ನು ಅವರ ಸಮ್ಮುಖದಲ್ಲಿ ನೆಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ.
ಸೊ ಕನಿಷ್ಠ ಒಂದು ಬಡಾವಣೆಯಲ್ಲಿ 30 ಗಿಡ ನೆಡೋದಕ್ಕೆ ಸ್ಥಳಾವಕಾಶ ಇರಬೇಕು. ಯಾಕೆಂದರೆ ಕಾಂಟ್ರಾಕ್ಟ್ರು 5 ಗಿಡ 10 ಗಿಡ ನಡಿ ಅಂತ ಹೇಳಿದರೆ ಅವರು JCB ತೊಗೊಂಡು ಹೋಗ್ಬೇಕು, ಟ್ರ್ಯಾಕ್ಟರ್ ತೊಗೊಂಡು ಹೋಗ್ಬೇಕು, ಗೊಬ್ಬರ ತೊಗೊಂಡು ಹೋಗ್ಬೇಕು, ಕಷ್ಟ ಆಗುತ್ತೆ ಪ್ರಾಕ್ಟಿಕಲಿ. ಹಾಗಾಗಿ ಕನಿಷ್ಠ ಒಂದು ಬಡಾವಣೆಯಲ್ಲಿ 30 ಗಿಡಗಳಾದರೂ ನೆಡೋದಕ್ಕೆ ನಿಮ್ಮ ಬಡಾವಣೆಯಲ್ಲಿ ಸ್ಥಳಾವಕಾಶ ಇದ್ದರೆ ನಮಗೆ ನೀವು ಮನವಿಯನ್ನು ಕೊಡಿ. ಗಿಡದಿಂದ ಗಿಡಕ್ಕೆ ಕನಿಷ್ಠ 12 ಅಡಿ ಆದರೂ ಅಂತರ ಇರಲೇಬೇಕು. 12 ಅಡಿ ಆದರೂ ಅಂತರ ಇರಬೇಕು. 12 ಅಡಿ ಅಂತರ ಇದ್ದು ನಿಮ್ಮ ಬಡಾವಣೆಯಲ್ಲಿ 30 ಗಿಡ ನೆಡೋದಕ್ಕೆ ಅವಕಾಶ ಇದ್ದರೆ ತಾವು ನಿಮ್ಮ ಮನವಿಯನ್ನು ನಮಗೆ ಕೊಟ್ಟರೆ ನಮ್ಮ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ನಿಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಸಮ್ಮುಖದಲ್ಲಿ ಗಿಡ ನೆಡೋ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಯಾವ್ಯಾವ ಬಡಾವಣೆಯಲ್ಲಿ ಎಷ್ಟೆಷ್ಟು ಗಿಡ ನೆಡ್ತಾ ಇದ್ದೇವೆ ಅನ್ನೋದನ್ನು ವೆಬ್ಸೈಟಲ್ಲಿ ನಾವು ಪಬ್ಲಿಷ್ ಮಾಡ್ತೇವೆ. ಇದು ಎಲ್ಲರ ಮಾಹಿತಿಗೆ ಸಿಗಬೇಕು, ಪಾರದರ್ಶಕತನ ಬರಬೇಕು. 64,000 ಗಿಡ ಯಾವ್ಯಾವ ಲೊಕೇಶನಲ್ಲಿ ನೆಟ್ಟಿದ್ದೇವೆ ಅನ್ನೋದನ್ನು ಪಬ್ಲಿಷ್ ಮಾಡಬೇಕು ಅಂತಲೂ ನಾನು ಸೂಚನೆ ಕೊಟ್ಟಿದ್ದೇನೆ. ಈ ಗಿಡ ನೆಡೋ ಕಾರ್ಯಕ್ರಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಮ್ಯಾನ್ಯುವಲ್ ಪ್ರಕಾರವಾಗಿ ಜುಲೈ ಮತ್ತು ಆಗಸ್ಟಲ್ಲಿ ಆಗೋಗಬೇಕು. ಯಾಕಂದರೆ ಮಳೆ ಸಾಧಾರಣವಾಗಿ ಅವಲಂಬಿಸಬಹುದಾದಂಥ ಮಳೆ ಆಗುವಂಥದ್ದು ಜುಲೈ ಮತ್ತು ಆಗಸ್ಟ್ನಲ್ಲಿ. ಏರುಪೇರು ಇರುತ್ತೆ, ಈ ವರ್ಷವೂ ಏರುಪೇರು ಇದೆ. ಆದರೆ ಸ್ವಾಭಾವಿಕವಾಗಿ ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಗಿಡ ನೆಡೋದು ಆಗಬೇಕು. ಆದರೆ ಈ ವರ್ಷ ಅವರು ಇನ್ನೂ ಕೆಲವು ಟೆಂಡರ್, ಪ್ರತಿ ವರ್ಷವೂ ಹಿಂಗೆ ಟೆಂಡರ್ ಪ್ರಕ್ರಿಯೆ ಟೈಮ್ಗೆ ಸರಿಯಾಗಿ ಮಾಡೋದಿಲ್ಲ. ಆಮೇಲೆ ಅವಸರದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಹೇಳಿ ಏನೋ ಒಂದಷ್ಟು ನೆಟ್ಬಿಟ್ಟು ಒಂದಷ್ಟು ಲೆಕ್ಕ ಕೊಟ್ಬಿಟ್ಟು ಮುಗಿಸ್ಬಿಡ್ತಾರೆ. ಇನ್ನು ಮುಂದೆ ಆ ರೀತಿ ಆಗಬಾರ್ದು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಈ ವರ್ಷವೂ ಕೆಲವು ಇನ್ನೂ ಟೆಂಡರ್ ಫೈನಲೈಸ್ ಆಗಿಲ್ಲ. ನಾನು ಅವ್ರಿಗೆ ಹೇಳಿದ್ದೇನೆ, ಇನ್ನೇನೇ ಇದ್ದರೂ ಕೂಡ ಇನ್ನೊಂದು 10 ದಿನದಲ್ಲಿ ನಿಮ್ಮದು ಎಲ್ಲ ಟೆಂಡರ್ ಫಾರ್ಮ್ಯಾಲಿಟೀಸನ್ನು ಮುಗಿಸ್ಕೊಳ್ಬೇಕು. ಕೆಲವು ಕೋರ್ಟ್ನಲ್ಲೂ ಕೂಡ ಕೇಸ್ ಇದೆ. ಕೋರ್ಟ್ನ ಅನುಮತಿ ತಗೊಂಡು ಅದನ್ನು ಫೈನಲೈಸ್ ಮಾಡಿ 10-12 ದಿನದಲ್ಲಿ ಟೆಂಡರ್ ಮುಗಿಸ್ಬೇಕು. ಆಗಸ್ಟ್ 15ನೇ ತಾರೀಕಿಗೆ ಈ ಗಿಡ ನೆಡೋ ಕಾರ್ಯಕ್ರಮ ಬೆಂಗಳೂರಿನಾದ್ಯಂತ ಆರಂಭ ಆಗಬೇಕು. ಈ ಹಸಿರೂರು ಅಭಿಯಾನ ಏನಿದೆ ಆಗಸ್ಟ್ 15ಕ್ಕೆ ಆರಂಭ ಆಗಬೇಕು, ಸೆಪ್ಟೆಂಬರ್ 15ಕ್ಕೆ ಮುಗಿಬೇಕು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15 1 ತಿಂಗಳ ಅವಧಿಯ ಒಳಗಡೆ ಇವ್ರದ್ದೇನು 64,000 ಗಿಡ ನೆಡೋದಕ್ಕೆ ಆಯವ್ಯಯದಲ್ಲಿ ಅವಕಾಶ ಮಾಡಿಕೊಂಡು ಅದಕ್ಕೆ ತಕ್ಕಾಗೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದು 1 ತಿಂಗಳ ಅವಧಿಯಲ್ಲಿ ಗಿಡ ನೆಡುವಂಥದ್ದು ಆಗಬೇಕು. ಹಾಗೂ ಅದೇ ಸಂದರ್ಭದಲ್ಲಿ ಯಾರಾದರೂ ಸಾರ್ವಜನಿಕರೇ ಆಗಲಿ ಅಥವಾ ಯಾವುದಾದ್ರೂ ಸ್ವಯಂ ಸಂಘಗಳು ಆಗಲಿ, ಅವರು ಏನಾದರೂ ನೀವು ಗಿಡ ಕೊಡಿ ನೆಡೋದು ನಾವು ಮಾಡ್ಕೋತೇವೆ ಅಂತಿದ್ರೆ ಅವ್ರಿಗೂ ಕೂಡ ರಿಕ್ವೆಸ್ಟ್ ತೊಗೊಂಡ್ಬಿಟ್ಟು 40,000 ಗಿಡ ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು. 64,000 ಪಾಲಿಕೆಯಿಂದ ನೆಡುವಂಥದ್ದು, 40,000 ಜನನೇ ನೆಟ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಅವಕಾಶ ಇದೆ. ಸೊ ಎರಡಕ್ಕೂ ಕೂಡ ನೀವು ಸಾರ್ವಜನಿಕರಿಂದ ಸಂಘ ಸಂಸ್ಥೆಗಳಿಂದ ರಿಕ್ವೆಸ್ಟ್ ತಗೊಳ್ಬೇಕು ಅಂತ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ಇದರಲ್ಲಿ ಫಸ್ಟ್ ಪ್ರಯಾರಿಟಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗೆ ಫಸ್ಟ್ ಪ್ರಯಾರಿಟಿ. ಆಗಸ್ಟ್ 15ನೇ ತಾರೀಕುವರೆಗೆ ಎಷ್ಟು ರಿಕ್ವೆಸ್ಟ್ ಕೊಡ್ತಾರೆ ಅಷ್ಟನ್ನು ತಗೊಳ್ಳಿ. ಆ ರಿಕ್ವೆಸ್ಟ್ ಬರದೇ ಇರೋ ಸಂಖ್ಯೆಯನ್ನ ನೀವು ಕೆರೆಯಲ್ಲಿ ಅಥವಾ ಪಾರ್ಕಲ್ಲಿ ಅಥವಾ ಮೇನ್ ರೋಡ್ ಸೈಡಲ್ಲಿ ನೆಡೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತೇಳಿ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ರಿಪೀಟ್ ಮಾಡ್ತೇನೆ, ಆಗಸ್ಟ್ 15th ಅಥವಾ ಆಗಸ್ಟ್ 10th ಸಾರ್ವಜನಿಕರು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ನಮಗೆ ಆನ್ಲೈನಲ್ಲಿ ರಿಕ್ವೆಸ್ಟ್ ಕೊಡ್ಬೋದು. ಎಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಒಂದು ವೆಬ್ಸೈಟನ್ನೇ ಮಾಡಿದ್ದಾರೆ, GBAtreeplantation.com. GBAtreeplantation.com ಇದೊಂದು ವೆಬ್ಸೈಟನ್ನು ಮಾಡಿದ್ದಾರೆ. ಇಲ್ಲಿ ಹೋದರೆ ಸಂಘ ಸಂಸ್ಥೆಗಳು ಅವರವರ ಬಡಾವಣೆಯಲ್ಲಿ ಎಷ್ಟು ಗಿಡ ನೆಡೋದಕ್ಕೆ ಅವಶ್ಯಕತೆ ಇದೆ ಅಂತ ರಿಕ್ವೆಸ್ಟನ್ನು ಕಳಿಸ್ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ DCF
gba26@gmail.com ಇದರಲ್ಲಿ ಇಮೇಲ್ ಮುಖಾಂತರನೂ ನಿಮ್ಮ ರಿಕ್ವೆಸ್ಟನ್ನು ಕಳಿಸ್ಬೋದು. ಸಾರ್ವಜನಿಕರು ಮನವಿ ಕೊಡೋದಕ್ಕೆ ಎರಡು ಅವಕಾಶ ಇದೆ. gba.treeplantation.com, ಇನ್ನೊಂದು dcfgba26@gmail.com. ಇವೆರಡೂ ಸಾಧನಗಳ ಮೂಲಕ ನಿಮಗೆ ಗಿಡ ನೆಡುವಂಥ ಅವಶ್ಯಕತೆ ಇದ್ದರೆ ಅದನ್ನು ಮನವಿಗಳನ್ನು ಕಳಿಸ್ಕೊಡಿ ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈ ಗಿಡ ನೆಡೋ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು. ನಿಜವಾಗಿ ಇಷ್ಟು ಸಂಖ್ಯೆಯಲ್ಲಿ ಗಿಡ ನೆಡುವಂಥದ್ದು ಆಗಬೇಕು. ನೆಟ್ಟ ಗಿಡ ಬದುಕಬೇಕು, ಬೆಳೆಯಬೇಕು, ಮರ ಆಗಬೇಕು ಅಂತ ಹೇಳಿದರೆ ಇದು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಮಾಡಿದರೆ ಮಾತ್ರ ಸಾಧ್ಯ. ಹಾಗಾಗಿ ಬೆಂಗಳೂರು ಸುಧಾರಣೆ ಆಗಬೇಕು, ನಮ್ಮೂರು ಇನ್ನಷ್ಟು ಹಸಿರಾಗಬೇಕು, ಇಲ್ಲಿ ಗಾಳಿ ಗುಣಮಟ್ಟ ಸುಧಾರಣೆ ಆಗಬೇಕು, ಏರ್ ಕ್ವಾಲಿಟಿ, ಹಾಗೂ ತಾಪಮಾನ ನಿಗ್ರಹ ಆಗಬೇಕು, ಬೆಂಗಳೂರು ಸೌಂದರ್ಯ ಹೆಚ್ಚಬೇಕು ಅಂತ ಹೇಳಿದರೆ ಸಾರ್ವಜನಿಕರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಇದನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಬಡಾವಣೆಯಲ್ಲಿ ಕನಿಷ್ಠ 30ಕ್ಕಿಂತ ಹೆಚ್ಚು ಗಿಡ ನೆಡೋದಕ್ಕೆ ಅವಕಾಶ ಇದ್ದರೆ, ಗಿಡದಿಂದ ಗಿಡಕ್ಕೆ 12 ಅಡಿಯಷ್ಟು ಅಂತರ ಇಟ್ಕೊಂಡು 30 ಗಿಡ ನೆಡೋದಕ್ಕೆ ಅವಕಾಶ ಇದ್ದರೆ ದಯವಿಟ್ಟು ತಮ್ಮ ಮನವಿಯನ್ನು ಸಲ್ಲಿಸಿ, ನಿಮ್ಮ ಮನವಿಯನ್ನು ಪುರಸ್ಕರಿಸಿ ನಿಮ್ಮ ಸಹಭಾಗಿತ್ವದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಇದನ್ನು ಆಗಸ್ಟ್ 15 ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರ ನಡುವೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಈ ನೆಟ್ಟ ಗಿಡಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿನೂ ಕೂಡ ಅವರು ಕಾಂಟ್ರಾಕ್ಟರ್ ಮೇಲೆ ಇರುತ್ತೆ. 64,000 ಗಿಡ. ಇದಲ್ಲದೆ ಸಾರ್ವಜನಿಕರು ಎಲ್ಲೋ ನಮ್ಮ ಮನೆಯಲ್ಲಿ ನೆಟ್ಕೋತೀವಿ ಅಥವಾ ಪಾರ್ಕಲ್ಲಿ ನಾವೇ ಒಂದು ಗಿಡ ನೆಡೋ ಕಾರ್ಯಕ್ರಮ ಮಾಡ್ತೀವಿ ಅಥವಾ ನಮ್ಮ ಕಾರ್ಪೊರೇಟ್ ಆಫೀಸಲ್ಲಿ ಗಿಡ ನೆಡ್ತೀವಿ, ನೀವು ಗಿಡ ಕೊಟ್ಬಿಡಿ ಸಾಕು ಅಂದರೆ ಅದಕ್ಕೂ 40,000 ಗಿಡ ಇದೆ. ಫ್ರೀ ಡಿಸ್ಟ್ರಿಬ್ಯೂಷನ್ಗೆ 40,000 ಗಿಡ ಇದೆ. ಪಾಲಿಕೆಯಿಂದಾನೇ ನೆಟ್ಟು ನೋಡ್ಕೊಳ್ಳೋಕ್ಕೆ 64,000 ಗಿಡ ಇದೆ. ಸೊ ಇವೆರಡಕ್ಕೂ ಕೂಡ ತಾವು ಮನವಿಯನ್ನು ಸಲ್ಲಿಸಿದರೆ ನಿಮ್ಮ ಮನವಿಗೆ ಮೊದಲನೇ ಆದ್ಯತೆಯನ್ನು ನಾವು ಕೊಡ್ತೇವೆ. ನಿಮ್ಮ ಮನವಿಯನ್ನು ಪುರಸ್ಕಾರ ಮಾಡಿ ಉಳಿದ್ರೆ ಬೇರೆ ಕಡೆ ಅದನ್ನ ನೆಡುವಂಥ ಕಾರ್ಯಕ್ರಮ ನಾವು ಮಾಡ್ತೇವೆ. ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ಗಿಡಗಳು ಕನಿಷ್ಠ 6 ಅಡಿ ಹೈಟ್ದು ಇರಬೇಕು. 2 ಅಡಿ 3 ಅಡಿ ಗಿಡ ನೆಡೋದಲ್ಲ, ಕನಿಷ್ಠ 6 ಅಡಿ ಗಿಡ ನೆಡಬೇಕು. ಗಿಡ ನೆಡಬೇಕಾದ್ರೆ 2.5 ಅಡಿಗೆ 2.5 ಅಡಿ ಆಳ, ಅಗಲ, ಉದ್ದ ಇರುವಂಥ ಗುಣಿ ತೋಡಿ ಅದರಲ್ಲಿ ಗಿಡ ನೆಡಬೇಕು, ಗೊಬ್ಬರ ಸರಿಯಾಗಿ ಹಾಕಬೇಕು ಅಂತ ಇವೆಲ್ಲನೂ ಕೂಡ ಸಾರ್ವಜನಿಕರೂ ಕೂಡ ಗಮನ ಹರಿಸಿದ್ರೆ ಇವೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿಕ್ಕೆ ಸಾಧ್ಯ ಅನ್ನೋ ಉದ್ದೇಶದಿಂದ ಅವರು ಕೆಲವು ಬೆಂಗಳೂರಿನಲ್ಲಿ ಈಗ ಒಂದು 7-8 ವರ್ಷದಿಂದ ಕೆಲವು ತಳಿಗಳನ್ನು ಅವರು ಯಾವುದು ಸೂಟಬಲ್ ಅಂತ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಉದಾಹರಣೆಗೆ ಮಹಾಗನಿ ಇರುತ್ತೆ, ಮತ್ತು ತಬೂಬಿಯಾ ರೋಸಿಯಾ ಅಂತ ಈ ಪಿಂಕ್ ಹೂವು ಬಿಡುತ್ತಲ್ಲ, ನೀವು ನೋಡಿರ್ಬೋದು ಬೆಂಗಳೂರಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ. ಆ ಥರ ಕೆಲವೆಲ್ಲ ತಳಿಗಳನ್ನು ಒಂದು ಯಾವ್ಯಾವ ತಳಿ ಇವರೇ DCF ಸಾಹೇಬರು? ಹೊಂಗೆಮಿ ಅಂದರೆ ಹೊಂಗೆ ಮರ, ಮಹಾಗನಿ, ಬೇವು, ನೇರಳೆ ಮರ, ಈ ಥರ ಒಂದಷ್ಟು ವೆರೈಟೀಸ್ ಇಟ್ಕೊಂಡಿದ್ದಾರೆ. ಬೇಸಿಕಲಿ ಈಗ ಮೊದಲ ಥರ ಈ ನಮ್ಮದು ರೈನ್ ಟ್ರೀಗೆ ಏನಂತೀವಿ ಕನ್ನಡದಲ್ಲಿ? ಇಲ್ಲ, ಗುಲ್ಮೋರ್ ಬೇರೆ, ಗುಲ್ಮೋರು ನೆಡೋದಿಲ್ಲ ಈಗ, ರೈನ್ ಟ್ರೀನೂ ನೆಡೋದಿಲ್ಲ. ಆಮೇಲೆ ಇನ್ನೊಂದು ವೆರೈಟಿ ಯಾವುದೋ ಇದೆ, ಅದು ನೆಡೋದಿಲ್ಲ. ಪೆಟೋರಿಯಾ, ಆ 3 ವೆರೈಟಿ ನೆಡೋದಿಲ್ಲ. ಯಾಕೆಂದರೆ ಅವೆಲ್ಲ ಸಾಫ್ಟ್ ವುಡ್ಡು. ಸೊ 30 ವರ್ಷ 25 ವರ್ಷ ಆದಮೇಲೆ ಜಾಸ್ತಿ ಬಿದ್ದೋಗೋದು, ಮುರಿದೋಗೋದು ಅವೇನೆ. ಸೊ ಹಿಂದೆ ಎಲ್ಲ ಅವುಗಳನ್ನೇ ಜಾಸ್ತಿ ನೆಟ್ಬಿಟ್ಟಿದ್ರು. ಈಗ ಒಂದು 7-8-10 ವರ್ಷದಿಂದ ಅವುಗಳನ್ನ ನೆಡ್ತಾ ಇಲ್ಲ. ಸೊ ಬೇರೆ ಸ್ವಲ್ಪ ಗಟ್ಟಿ ಇರುವಂಥ ಮರಗಳನ್ನು ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಇಷ್ಟು ನಾನು ಸಾರ್ವಜನಿಕರಲ್ಲಿ ನಿಮ್ಮಲ್ಲೂ ಸಹ ಸಹಕಾರ ಬಯಸ್ತೇನೆ. ಯಾಕಂದರೆ ಇದು ಸಣ್ಣ ವಿಷಯ, ಇದೇನು ಭಾಳ ದೊಡ್ಡ ಬಜೆಟ್ಟು ಅಲ್ಲ, ದೊಡ್ಡ ಕಾರ್ಯಕ್ರಮನೂ ಅಲ್ಲ.
ಅಥವಾ ಡೇ ಟು ಡೇ ಜೀವನಕ್ಕೆ ಭಾಳ ಕ್ರಿಟಿಕಲ್ ಪ್ರೋಗ್ರಾಮು ಏನಲ್ಲ. ಆದರೆ ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಏರ್ ಕ್ವಾಲಿಟಿ ಚೆನ್ನಾಗಿರಬೇಕು. ಏರ್ ಕ್ವಾಲಿಟಿ ಮೇಲೆ ನಮ್ಮ ಲೈಫ್ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಮತ್ತು ಟೆಂಪ್ರೇಚರು ನಿಮಗೆ ಗೊತ್ತು, ವರ್ಷ ವರ್ಷ ಏರ್ತಾ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಇವಕ್ಕೆಲ್ಲ ಸುಧಾರಣೆ ಆಗಬೇಕು ಅಂದರೆ ಗಿಡ ನೆಡೋ ಕಾರ್ಯಕ್ರಮ ಮುಖ್ಯ. ನೆಡ್ತಾ ಬಂದಿದ್ದೀವಿ, ಆದರೆ ಇದು ಸಮರ್ಪಕವಾಗಿ ಆಗ್ತಾ ಇಲ್ಲ ಅಂತ ನನಗೆ ಎಲ್ಲೋ ಒಂದು ಕಡೆ ಒಂದು ಭಾವನೆ. ಅದನ್ನು ಸುಧಾರಣೆ ಮಾಡಬೇಕು ಅಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದೆ ಇದೆ, ಕರೆಕ್ಟ್. ಅದೇ ನಮ್ಮ ಕಮಿಷನರ್ ಅವರು ಅದನ್ನೇ ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಸ್ವಲ್ಪ ನಿಜ, ನೀವು ಹೇಳಿದ ಎಲ್ಲ ಪಾಯಿಂಟ್ಸು, ಮಳೆ ಹೊಡೆಯೋದು ಕೂಡ ಎದ್ವಾ ತದ್ವಾ ಎಲ್ಲ ಪೋಸ್ಟ್ಗಳನ್ನ ಅಂಟಿಸೋಕ್ಕೆ ಮಳೆ ಹೊಡಿತಾರೆ. ಆ್ಯಂಡ್ ಸುಮಾರು ಕಡೆ ಈಗ ನಾವು ರೋಡು ಫುಟ್ಪಾತು ಎಲ್ಲ ಕಾಂಕ್ರೀಟ್ ಆದಮೇಲೆ ನೀರು ಮಳೆ ನೀರು ಕೂಡ ಇಂಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಅದಕ್ಕೂ ನೀವು ಹೇಳೋದು, ಈಗ ಒಂದು ಕಡೆ ನಾವು ಸಾಫ್ಟ್ ಫುಟ್ಪಾತ್ ಮಾಡೋಕ್ಕೆ ಹೋದರೆ ಫುಟ್ಪಾತ್ ಓಡಾಡೋಕ್ಕಾಗೋದಿಲ್ಲ ಅನ್ನೋ ಸಮಸ್ಯೆ ಬರುತ್ತೆ. ಹಂಗಾಗಿ ಈಗ ಹಾರ್ಡ್ ಫುಟ್ಪಾತ್ಗಳು ಮಾಡೋದ್ರ ಕಡೆಗೆ ನಾವು ಶಿಫ್ಟ್ ಆಗಿದ್ದೇವೆ. ಕಾಬಲ್ ಸ್ಟೋನ್ ಮಾಡಿ ಅಂತ ಕೆಲವ್ರು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಎಷ್ಟೇ ಕಾಬಲ್ ಸ್ಟೋನು ನಾವು ಕಾಂಟ್ರಾಕ್ಟರ್ಗಳಿಗೆ ಹೇಳಿ ನೀಟಾಗಿ ಮಾಡಿಸಿದ್ರು ಕೂಡ ಸ್ವಲ್ಪ ದಿನ ಆದಮೇಲೆ, 1 ವರ್ಷ 2 ವರ್ಷ ಆದಮೇಲೆ ಕಾಬಲ್ ಸ್ಟೋನುಗಳು ಎಲ್ಲ ಫುಟ್ಪಾತಲ್ಲಿ ಅಡ್ಡಾದಿಡ್ಡಿ ಆಗಿ ಮತ್ತೆ ನಡೆದಾಡೋಕ್ಕಾಗೋದಿಲ್ಲ ಅಂತ ಜನಗಳ ಕಂಪ್ಲೇಂಟು. ಸೊ ಅನಿವಾರ್ಯವಾಗಿ ಎಲ್ಲೋ ಒಂದು ಕಡೆ ಕಾಂಕ್ರೀಟಲ್ಲಿ ಫುಟ್ಪಾತ್ ಮಾಡಿದರೆ ಅಟ್ಲೀಸ್ಟು ಈ ವಾಕಬಿಲಿಟಿ ಅಂತಾರಲ್ಲ, ಅಂದರೆ ನಡೆದಾಡೋಕ್ಕೆ ಸುಗಮತನ ಚೆನ್ನಾಗಿರುತ್ತೆ ಅಂತ ಇಂಜಿನಿಯರ್ಸು ಈ ಥರ ಹೇಳ್ತಾರೆ. ನಾವು ಕಾಬಲ್ ಸ್ಟೋನ್ ಹಾಕಿದ್ರು 2 ವರ್ಷ ಆದಮೇಲೆ ಡಿಸ್ಟರ್ಬ್ ಆಗೇ ಆಗುತ್ತೆ ಸರ್, ಭೂಮಿಯಲ್ಲಿ ಏನೋ ಕುಸಿತದೆ, ಯಾರೋ ಏನೋ ಒಂದು ಆಗುತ್ತೆ, ಆಮೇಲೆ ಜನ ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮ ಫುಟ್ಪಾತ್ ವಾಕಬಲ್ ಇಲ್ಲ ಅಂತ. ನೀವು ಹೇಳ್ದಂಗೆ ಪರ ವಿರೋಧ ಇದೆಲ್ಲ ಇದೆ. ಇದರ ನಡುವೆ ನೀವು ಹೇಳಿದ ಪಾಯಿಂಟ್ ಎಲ್ಲ ನಾನು ಒಪ್ಕೊಳ್ತೇನೆ. 1 by 1 ಸ್ವಲ್ಪ ಅವ್ರು ಏನು ಹೇಳ್ತಾ ಇದ್ರು, ಇದನ್ನೆಲ್ಲ ನಾವು ಡಿಸೈನ್ ಮಾಡೋವಾಗಲೇ ಇವುಗಳನ್ನೆಲ್ಲ ಕೆಲವು ಕಂಪಲ್ಸರಿಯಾಗಿ ಡಿಸೈನಲ್ಲಿ ನಿಜ. ಅದು ಅವರು ಆರ್ಟಿಕಲ್ಚರ್ನವರು ಎಡ್ಜ್ ಪ್ಲಾಂಟಿಂಗ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಸಣ್ಣ ಗಿಡಗಳು ನೆಡೋದಕ್ಕೆ ಸ್ವಲ್ಪ 1 ಅಡಿ ಜಾಗ ಬಿಟ್ಟಿರ್ತಾರೆ. ಅದು ವೈಟ್ ಟಾಪಿಂಗ್ ರೋಡ್ಸಲ್ಲಿ ಕಂಪಲ್ಸರಿಯಾಗಿ ಮಾಡ್ತಾ ಇದ್ದಾರೆ. ಅವರು ವೈಟ್ ಟಾಪಿಂಗ್ ಮಾಡಿದಾಗ ಗಿಡ ನೆಡ್ತಾರೆ, 1 ವರ್ಷ ಇರ್ತವೆ ಗಿಡಗಳು, ಆಮೇಲೆ ಈ ಪೊಲ್ಯೂಷನ್ಗೆ ಯಾವ ತಡೆಯೋದು ಕಷ್ಟ, ಅವೆಲ್ಲ ಒಟ್ಟೋಗ್ತವೆ, ಅದನ್ನ ಮೇಂಟೆನೆನ್ಸು ಇಲ್ಲ. ಸೊ ಆರ್ಟಿಕಲ್ಚರ್ನವರು ಅದನ್ನು ಟೇಕ್ ಓವರ್ ಮಾಡಿ ಮೇಂಟೆನೆನ್ಸ್ ಮಾಡಬೇಕು. ಆ ಗ್ಯಾಪಲ್ಲಿ ನೀವೇನು ಹೇಳ್ತೀರಾ, ರೋಡ್ ಎಡ್ಜಲ್ಲಿ ಇರುವಂಥ ಅದ್ರ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ. ಸ್ವಲ್ಪ 1 by 1 ಅದನ್ನು ಸ್ಟೆಪ್ಸ್ ಸ್ಟ್ರೀಮ್ಲೈನ್ ಮಾಡೋಣ. ಸಣ್ಣ ವಿಷಯ ಆದರೂ ಕೂಡ ಗಮನ ಕೊಡೋಣ. ಇದು ಈ ವರ್ಷ 10,64,00,000 ಏನೋ ಇದೆ ಅಲ್ವಾ ಇವ್ರೆ? 9,64,00,000 ಇದೆ, 64,000 ಗಿಡಗಳಿಗೆ. ಇದು ಗಿಡ ನೆಟ್ಟು 3 ವರ್ಷ ಮೇಂಟೆನೆನ್ಸು ಸೇರಿ, ಅದರಲ್ಲಿ ಒಂದು ಸ್ಮಾಲ್ ನಂಬರ್ಗೆ 5 ವರ್ಷ ಮೇಂಟೆನೆನ್ಸ್ ಇಟ್ಕೊಂಡು. ಇದು ಒಬ್ಬರು ಕಾಂಟ್ರಾಕ್ಟರ್ ಅಲ್ವಲ್ಲ, ಎಲ್ಲ ಕಾಂಟ್ರಾಕ್ಟರ್ ನಡೋದು. ಏನು ಏನು ಅದೇ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಡೀಟೇಲ್ಸ್. 2,300ರಿಂದ 2,308 ರೂಪಾಯಿಂದ 3,106 ರೂಪಾಯಿವರೆಗೂ ಇದೆ ಒಂದು ಗಿಡಕ್ಕೆ ಖರ್ಚು. ಈಗ ಟೆಂಡರ್ಸು ಫ್ಲೋಟ್ ಮಾಡಿದ್ದಾರೆ, ನೋಡ್ಬೇಕು. ಅದರಲ್ಲಿ ಓಪನ್ ಮಾಡಿದಾಗ ಏನಾದರೂ ಕಮ್ಮಿ ಬರ್ತಾರೆ, ಯಾರಾದರೂ ನೋಡಬೇಕು. ಈಗ ಇಷ್ಟೆಲ್ಲ ಟೈಟ್ ಮಾಡಿದ್ಮೇಲೆ ಅವ್ರು ಯಾರು ಕಮ್ಮಿಗೆ ಅಂತೂ ಬರೋದು ಡೌಟು. ಅಟ್ಲೀಸ್ಟ್ ಗಿಡ ನೆಟ್ರೆ ಸಾಕಾಗಿದೆ. ಇಲ್ಲ ಇಲ್ಲ, ಇದು ಎಲ್ಲ ಕಾಂಟ್ರಾಕ್ಟರ್ಸ್. ಅಲ್ಲಿ ಬಿ ಡಿ ಎನ್ ಅವ್ರು ಮಾಡಿದ್ದು ಸಿವಿಲ್ ಸೊಸೈಟಿ ಪಾರ್ಟಿಸಿಪೇಷನಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದರು. ಇದು ಇಲ್ಲಿ ಆ ರೀತಿ ಇಲ್ಲ. ಇದು ಗಿಡ ನೆಡೋದು, 3 ವರ್ಷ ಮೇಂಟೆನೆನ್ಸು, ಇಟ್ ಈಸ್ ಆಲ್ ಆನ್ ದ ಕಾಂಟ್ರಾಕ್ಟರ್. ಆದರೆ ಬರೀ ಅವ್ರಿಗೆ ಬಿಡೋದು ಬೇಡ ಅಂತ ಒಂದು ಸೂಪರ್ವೈಸರಿ ಲೇಯರ್ ಆಗಿ ನಾವು ಸಿವಿಲ್ ಸೊಸೈಟಿ ಅಂದರೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳನ್ನು ಇನ್ವಾಲ್ವ್ ಮಾಡ್ತಾ ಇದ್ದೇವೆ. ಸೊ ಅವ್ರದ್ದು ಒಂದು ಓವರ್ಸೈಟ್ ಇದ್ದರೆ ಆಟೋಮ್ಯಾಟಿಕಲಿ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಟ್ರಾನ್ಸ್ಪರೆನ್ಸಿ ಬಂದರೆ ಕ್ವಾಲಿಟಿ ವರ್ಕ್ ಆಗುತ್ತೆ, ಸರ್ವೈವಲ್ ಆಗುತ್ತೆ ಪ್ಲ್ಯಾಂಟ್ಗಳದ್ದು.
ಸೊ ಆಗಿದ್ದ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗೋದಿಲ್ಲ ಅನ್ನೋದು ದಟ್ಸ್ ದ ಇಂಟೆನ್ಷನ್. ನಿಜ, ಖಂಡಿತ ಇದು ತುಂಬಾ ಜನ ನಿಮ್ಮ ತರ ಸಜೆಷನ್ ಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಮ್ಮವ್ರು ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ನಿಜ, ನೀವು ಸಿಟಿಯಲ್ಲೂ ಕೆಲವ್ರಿಗೆ ಏನೇ ಆದರೂ ಹಳ್ಳಿಯಿಂದ ಬಂದವರು ಇದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಮಾವಿನ ಹಣ್ಣು ಅಂದರೆ ಎಲ್ಲರಿಗೂ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಮಾವಿನ ಗಿಡ ಕೊಟ್ಟರೆ ನೀವು ಹೇಳ್ದಂಗೆ ಅವರೇ ಸ್ವಂತ ಆಸಕ್ತಿಯಿಂದ ನೋಡ್ಕೋತಾರೆ. ಎಸ್ಪೆಷಲಿ ಮಾವು, ಹಲ್ಸು, ಬಟರ್ ಫ್ರೂಟು ಇಂಥದ್ದು ನಾನು ಹೇಳ್ತೇನೆ. ಖಂಡಿತ ಈ ವರ್ಷ ಮಾಡಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ನೋಡ್ಕೊಳ್ಳಿ. ಇದನ್ನು ಸ್ವಲ್ಪ ಅವ್ರಿಗೆ ಈಗಲೇ ಆರ್ಡ್ರ್ ಕೊಟ್ಬಿಡಿ. ಮುಂದಿನ ವರ್ಷಕ್ಕೆ ಡಿಸ್ಟ್ರಿಬ್ಯೂಷನ್ಗೆ ನಂಬರ್ಸ್ ಕಮ್ಮಿ ಮಾಡಲಿ, ಅವರು ಕಮ್ಮಿ ಮಾಡಿ, ಬಟ್ ಬರೀ ಫ್ರೂಟ್ ಟ್ರೀಸು ಮಾಡಲಿ. ಈಗ ಮರ ಕಟ್ ಯಾರೇ ಈಗ BMRCLನವರಾಗಲಿ ಅಂದರೆ ಮೆಟ್ರೋದವರಾಗಲಿ ಅಥವಾ GBA ರೋಡ್ನವರಾಗಲಿ ಒಂದು ಮರ ಕಟ್ ಮಾಡಿದರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಇಷ್ಟು ಮರ ನೆಡಲೇಬೇಕು ಅಂತ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ದುಡ್ಡು ಕಟ್ಟಬೇಕು. ಆ ಆಲ್ಟರ್ನೇಟ್ ಮರವನ್ನು ಇವರು ನೆಟ್ಟು ನೋಡ್ಕೊಳ್ಳೋದು ಇವ್ರಿಗೆ ಬರುತ್ತೆ. ಸೊ ಈ 64,000ದಲ್ಲಿ ಅದು ಸೇರ್ಕೊಂಡಿದೆ, ಆಲ್ಟರ್ನೇಟ್ ಪ್ಲಾಂಟಿಂಗು ಕೂಡ ಸೇರ್ಕೊಂಡಿದೆ. 3,108 ರೂಪಾಯಿ 16 ರೂಪಾಯಿ ಇರೋದು ಆ ಆಲ್ಟರ್ನೇಟ್ಗೆನೆ. ಇದಕ್ಕಿಂತ ಈಗ 2,300 ರೆಗ್ಯುಲರ್ ಬಜೆಟಲ್ಲಿ ಗಿಡ ನೆಡೋದು, 3,116 ರೂಪಾಯಿದು ಏನಿದೆ ಅದು ಆಲ್ಟರ್ನೇಟಿವ್ ಎಫಾರೆಸ್ಟೇಷನ್ನಲ್ಲಿ ಮಾಡುವಂಥದ್ದು. ಅದೆಲ್ಲ ಯಾವುದಕ್ಕೆ ಅಂದರೆ ಎಲ್ಲೆಲ್ಲಿ ಮರ ಕಟ್ಟಾಗಿದೆ ಅದಕ್ಕೆ ಅವ್ರು ಏನು ಬದಲಿಯಾಗಿ ದುಡ್ಡು ಕಟ್ತಾರೆ, ಆ ದುಡ್ಡಿನಲ್ಲಿ ಆಲ್ಟರ್ನೇಟ್ ಆಗಿ ಗಿಡ ನೆಡುವಂಥ ಕಾರ್ಯಕ್ರಮ. ಈಗ ನನಗೆ ಅವರು ಲಾಸ್ಟ್ ಟೈಮ್ ಹೇಳಿದ್ದು 1:1 ಗಿಡಕ್ಕೆ ಎಷ್ಟು ಆಲ್ಟರ್ನೇಟು, 1 ಗಿಡ ತೆಗೆದ್ರೆ 10 ಗಿಡ ನೆಡಬೇಕು ಅಂತ. ಸೊ ಅದರದೇ ಎಸ್ಪೆಷಲಿ ಮೆಟ್ರೋ ಅವರೆಲ್ಲ ದುಡ್ಡು ಕಟ್ತಾರೆ. ಆ ದುಡ್ಡಿನಲ್ಲಿ ಆಲ್ಟರ್ನೇಟಿವ್ ಗಿಡ ನೆಡೋದು ಕೂಡ ಕಾರ್ಯಕ್ರಮ ಇದೆ ಆಗ್ತಾ ಇದೆ. ಸಣ್ಣ ಪುಟ್ಟ ಅದರಲ್ಲಿ ಡಿಫ್ರೆನ್ಸಸ್ ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಇದೆ, ಪ್ರಾವಿಷನ್ ಅಂತೂ ಇದೆ. ನಾವಲ್ಲಪ್ಪ, ಎಸ್ಟಿಮೇಟ್ ಪ್ರಕಾರ ಅದು ಹೇಳ್ತಾ ಇದ್ದೆ, ನಾನು ಫಿಕ್ಸ್ ಮಾಡಿಲ್ಲ. ಕಷ್ಟಪ್ಪ ನೀವು ಹೇಳೋದು. ಐಡಿಯಲ್ ಸಿಚುವೇಶನ್ ಅಲ್ಲಿ ಅದೆಲ್ಲ ವರ್ಕ್ ಆಗುತ್ತೆ. ನಮ್ಮ ಸಮಾಜದಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು, ಗೊತ್ತಲ್ಲ. 1 by 1 ಈಗ ಲೇಟೆಸ್ಟ್ ಫೈನ್ ಏನು ಇನ್ನೂ ಹಾಕಿಲ್ಲಪ್ಪ, ಇನ್ನು ಫೈನ್ಗೆ ಹೋಗಿಲ್ಲ. ಏನಿಲ್ಲಪ್ಪ. ಈಗ ಲಾಸ್ಟ್ ಶುಕ್ರವಾರಕ್ಕೆ 550 ಕಿಲೋಮೀಟರು ತೆರವು ಕಾರ್ಯಾಚರಣೆಯನ್ನು ನಾವು ಮಾಡಿದ್ದೇವೆ. 550 ಇದು ಶುಕ್ರವಾರದ ಹೇಳ್ತಾ ಇದ್ದೇನೆ. ಸೊ ಅದ್ರ ನಂತರದ್ದು ಲೇಟೆಸ್ಟ್ ಫಿಗರು ನಿಮ್ಗೆ ಕೊಡ್ತೇನೆ. ನಡೀತಾ ಇದೆ, ಇಲ್ಲ ಅಂತೇನಿಲ್ಲ. ಸ್ಟಾರ್ಟಿಂಗಲ್ಲಿ ದಿನಕ್ಕೆ 70 ಕಿಲೋಮೀಟ್ರ್ ಮಾಡ್ತಾ ಇದ್ವಿ, ಈಗ ಸರಾಸರಿ 50 ಕಿಲೋಮೀಟ್ರ್ ಅಷ್ಟು ಈಗಲೂ ಆಗ್ತಾ ಇದೆ ಸರಾಸರಿ. ಇಲ್ಲ, ಮಾಡೋಣ. ನಾಳೆ ಎಲ್ಲ ಕಮಿಷನರ್ಸ್ ಜೊತೆಗೆ ಮೀಟಿಂಗ್ ಇಟ್ಕೊಂಡಿದ್ದೇನೆ, ಮಾಡೋಣ. ಆ್ಯಂಡ್ ಅದರಲ್ಲಿ ನಾನು ಪದೇ ತಮಗೆ ಹೇಳುವಂಥದ್ದು, 2,000 ಜನ ಬೀದಿ ಬದಿ ವ್ಯಾಪಾರಸ್ಥರು ಅಫೆಕ್ಟ್ ಆಗಿದ್ದಾರೆ. ಆದರೆ 10,000 ಬೇರೆಯವ್ರಿಗೆ ಶೀಟ್ಗಳನ್ನ ಕಿತ್ತಾಕಿದ್ದಾರೆ. ಅಂಗಡಿಗಳು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ದು ತೆಗೆದಾಕಿದ್ದಾರೆ. ಆಮೇಲೆ ಫುಟ್ಪಾತ್ ಮೇಲೆ ಮೆಟ್ಲುಗಳು ಇಟ್ಕೊಂಡಿದ್ದು ತೆಗೆದಿರೋದು, ಅವೆಲ್ಲ 10,000 ಇದೆ. ಯಾಕಂದರೆ ನೀವು ಪದೇ ಪ್ರಶ್ನೆ ಕೇಳ್ತೀರಾ, ನೀವು ಬರೀ ಕೆಲವು ಅವರು ಕಷ್ಟಪಟ್ಟು ಜೀವನ ಮಾಡೋರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ಅದು 2,000 ಇದ್ದರೆ 10,000 ಇವೆಲ್ಲ ಯಾರು ಮಾಡಿದ್ದು? ಆ ಸೈಟು ಓನರ್ಸ್ ಮಾಡಿಕೊಂಡಿದ್ದು. ಮುಂದಕ್ಕೆ ಎಕ್ಸ್ಟೆನ್ಷನ್ ಹಾಕೋದು, ಶೀಟ್ ಹಾಕೋದು, ಮೆಟ್ಲಿಡೋದು, ರ್ಯಾಂಪ್ ಮಾಡೋದು, ಈ ಥರ ಇದ್ದಂಥ. ಆಮೇಲೆ ಸುಮಾರು 3,000 ಜನ ಫುಟ್ಪಾತ್ ಮೇಲೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನ ತಗಲಾಕಿದ್ದು, ಅಂಥವು ಕಿತ್ತಾಕಿರೋದು, ಅವೆಲ್ಲ ಸೇರಿದರೆ 10,000 ಇದೆ. ನಿಮ್ಮ ಮಾಹಿತಿಗೆ ಜಸ್ಟ್ ಹೇಳ್ತಾ ಇದ್ದೇನೆ. ಸೊ ಹೈಲೈಟ್ ಆಗಿರೋದು ಅವರು ಅಂತಿದ್ರು ಕೂಡ ಆ ರೀತಿ ಏನಿಲ್ಲ.
ಎಲ್ಲರಿಗೂ ಕೂಡ ನಾವು ಕಾರ್ಯಾಚರಣೆ ನಡೀತಾ ಇದೆ. ಆಲ್ಟರ್ನೇಟ್ ರೋಡ್ಗೆ ಹೋಗಿ, ನಾನು ನಾಳೆ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀನಿ. ಪ್ರಾವಿಷನಲ್ ಟೌನ್ ಸರಿ, ಈಗ ನಾನು ನಿಮಗೆ 550 ಕಿಲೋಮೀಟ್ರೆ ನಾನು ಕಾಳಜಿ ಮಾಡಿರೋದು. 18,000 ಕಿಲೋಮೀಟರ್ ಇದೆ, 18,000 ಕಿಲೋಮೀಟರ್ ಇದೆ. ಆಲ್ಟರ್ನೇಟ್ ರೋಡಲ್ಲಿ ಈಗ ನನ್ನ ಕ್ಷೇತ್ರದಲ್ಲೂ ನಾನು ಹೇಳಿದ್ದೀನಿ, ನಮ್ಮ ಲೀಡರ್ಸ್ಗೂ ಹೇಳಿದ್ದೇನೆ, ಅಲ್ಲಿ ರೆಸಿಡೆಂಟ್ಸ್ ಅಸೋಸಿಯೇಷನ್ಗೆ ಹೇಳಿದ್ದೇನೆ, ಅಧಿಕಾರಿಗಳಿಗೆ ಹೇಳಿದ್ದೇನೆ. ಮೇನ್ ರೋಡು ಅಲ್ಲಿ ಈಗ ನಾವು ಇರೋ ಏರಿಯಾದಲ್ಲಿ ಒಂದು 5 ಮೇನ್ ರೋಡ್ ಇದೆ. 5 ಮೇನ್ ರೋಡ್ ಬಿಟ್ಟು ಇನ್ನ ಒಂದು 100 ರೋಡ್ ಇದೆ. ಅಲ್ಲಿ ಎಲ್ಲಾದರೂ ಅವ್ರಿಗೆ ಒಂದೊಂದು ಕಡೆ ಅವಕಾಶ ಮಾಡಿಕೊಡಿ ಅಂತ. ನೀವು ಪದೇ ಪದೇ ಅದನ್ನೇ ಕೇಳಿದ್ರೆ ನಾನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇದೆ ಇದೆ ಇಲ್ಲ, ನೀವು ಹೇಳಲಿಲ್ಲ, ನಾನು ಆ ಥರ ಹೇಳಲಿಲ್ಲ. ಪದೇ ಪದೇ ಅದನ್ನೇ ಕೇಳಿದ್ರೆ ನಾನು ಏನು ಹೇಳಲಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನಿನ್ನೂ 5% ರೋಡ್ ಲೆಂಗ್ತ್ ಮಾತ್ರ ನಾನು ಟಾರ್ಗೆಟ್ ಮಾಡಿರೋದು. ಟೋಟಲ್ ರೋಡ್ ಲೆಂಗ್ತಲ್ಲಿ ಇಲ್ಲಿವರೆಗೂ 5% ರೀಚ್ ಆಗಿಲ್ಲ. ನಾನಿನ್ನ 2.5-3% ಅಲ್ಲಿದ್ದೀನಿ. ಕರೆಕ್ಟಾ? 18,000 ಕಿಲೋಮೀಟ್ರಲ್ಲಿ 550 ಕಿಲೋಮೀಟ್ರ್ ಎಷ್ಟಾಯಿತು? 3% ಆಯಿತು. ಕರೆಕ್ಟ್. ಸೊ 595 ಕಿಲೋಮೀಟ್ರ್ ನಾವು ಶನಿವಾರದವರೆಗೆ ಮಾಡಿರೋದು. 595 ಕಿಲೋಮೀಟರ್. ರೈಟ್. ಇದರಲ್ಲಿ ಶಾಪ್ಸು 2,098, ಶೀಟ್ಗಳು ಕ್ಯಾನಪಿ ಹಾಕ್ಕೊಂಡು ಬಂದಿದ್ದು 3,202, ಆಮೇಲೆ ಸ್ಟೆಪ್ಸು ರ್ಯಾಂಪ್ಸ್ ಇಟ್ಕೊಂಡು ಬಂದಿದ್ದು 2,834, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಹಾಕಿದ್ದವರು 4,653. ಹಾಕ್ತೀನಿ. ಸೊ ಈ ಥರ ಏನು ಫುಲ್ ಕಾರ್ಡ್ಸಲ್ಲಿ ಇದ್ದಿದ್ದು 2,600 ಆದರೆ ಇವೆಲ್ಲ ಸೇರಿಸಿದ್ರೆ ನಿಮಗೆ 10,000ದಷ್ಟು 11,000ದಷ್ಟು ಬೇರೆ ಬೇರೆಯವರು ಒತ್ತುವರಿ ಮಾಡ್ಕೊಂಡಿದ್ದನ್ನು ತೆರವು ಮಾಡಿದ್ದೇವೆ. ಅವ್ರನ್ನೂ ಕೂಡ ಮಾಡ್ತಾ ಇದ್ದೇವೆ. ಸೊ ಈಗ ಫೈನ್ ಮಾಡೋಣಮ್ಮ. ಈಗ ಇದು ಒಂದು ನಿಮಿಷ ಜಂಪ್ ಮಾಡಬೇಡಿ, ಬರ್ತೀನಿ. ಆಯ್ತು, ನಿಮ್ಮ ಪ್ರಶ್ನೆಗೂ ಹೇಳ್ತೇನೆ. ಇದು ಒಂದು ರೀತಿ ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಆಗಬೇಕು, ಬಿಹೇವಿಯರಲ್ ಚೇಂಜ್. ಸೊ ನಾವು ಸ್ವಲ್ಪ ಸಾಫ್ಟಾಗಿ ಹೋಗ್ಬೇಕು ಅಲ್ಲಿವರೆಗೆ. ಒಂದೇ ಸತಿ ನಾವು ಎಲ್ಲ ಕಾನೂನಿನ ಅಸ್ತ್ರ ಈಗ ಎಲ್ಲ ಬಿಟ್ಟು ಒಂದೇ ಸತಿ ನಾವು ಅವ್ರಿಗೆ ಏನು ಹೇಳ್ತಾರೆ, ಏನು ಅಸ್ತ್ರ ಏನೋ ಎಲ್ಲ ಅಸ್ತ್ರಗಳು ಒಂದೇ ಸತಿ ಪ್ರಯೋಗ ಮಾಡಿಬಿಟ್ರೆ, ಈಗ ಇಂದಿನಿಂದ ನಾವುಗಳೇ ತಪ್ಪು ಮಾಡ್ಕೊಂಡು ಬಂದು ಈಗ ಎಲ್ಲ ಒಂದೇ ಸತಿಗೆ ಎಲ್ಲ ಅಸ್ತ್ರಗಳನ್ನು ನಾವು ಪ್ರಯೋಗ ಮಾಡೋದು ಒಂದು ಮಾನವೀಯತೆ ಅಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಹೋಗ್ತೇವೆ. ಈಗ ಹೇಳೋಷ್ಟು ದಿನ ಹೇಳ್ತೇನೆ, ಅವರು ಆಮೇಲೆ ಕೇಳಲಿಲ್ಲ ಅಂತ ಹೇಳಿದ್ರೆ ನಾನು ಪೆನಲ್ಟಿಯನ್ನು ನಾಳೆ ಇಂಪೋಸ್ ಮಾಡೋದನ್ನು ಕೂಡ ಶುರು ಮಾಡ್ತೇನೆ. ಎಸ್ಪೆಷಲಿ ರಿಪೀಟ್ ಮಾಡೋಕ್ಕೆ ಬಂದವಂಥವ್ರಿಗೆ ಪೆನಲ್ಟಿ ಹಾಕ್ತೀವಿ. ಬಟ್ ಒಂದೇ ಸತಿ ಎಲ್ಲ ಮಾಡಿಬಿಟ್ರೆ, ಈಗ ನಾನೇ ಇಷ್ಟು ವರ್ಷ ಅವ್ರಿಗೆಲ್ಲ ಹಿಂಗೆ ಇರೋಕ್ಕೆ ಬಿಟ್ಬಿಟ್ಟು ಏಕದಮ್ ನೀವು ಎಲ್ಲ ಒಂದು ಓವರ್ನೈಟ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಚೇಂಜ್ ಆಗೋಕ್ಕೆ ಜನಕ್ಕೂ ನಾನು ಟೈಮ್ ಕೊಡಬೇಕಲ್ಲ ಮಾನವೀಯ ದೃಷ್ಟಿಯಿಂದ. ನಾನು ಮೊನ್ನೆನೂ ಈಗ ಹೋದ ಶುಕ್ರವಾರನೂ ಇದೇ ಪ್ರಶ್ನೆಗೆ ನಿಮಗೆ ಉತ್ತರ ಹೇಳಿದೆ. ಅವತ್ತು ನೀವಿದ್ರೋ ಇಲ್ವೋ, ಮತ್ತೆ ರಿಪೀಟ್ ಮಾಡ್ತೀನಿ, ಪರವಾಗಿಲ್ಲ. ಏನು ಅಂದರೆ ಹೇಳ್ತೇನೆ, ಈಗ ಪೊಲೀಸ್ ಸ್ಟೇಷನ್ ಹತ್ರ ನಿಂತಿರೋ ವೆಹಿಕಲ್ಸು ಏನಾಗಿದೆ, ಅವೆಲ್ಲವೂ ಕೂಡ ಒಂದಲ್ಲ ಒಂದು ಕೋರ್ಟ್ ಕೇಸಲ್ಲಿ ಸಿಕ್ಕಿರುವಂಥ ವೆಹಿಕಲ್ಸ್. ಅದರಲ್ಲಿ 80% ನಾನು ಪೊಲೀಸರ ಹತ್ರನೂ ಮಾತಾಡಿದ್ದೇನೆ. ಈ ವಿಷಯ ನೀವೆಲ್ಲ ಹೇಳಿದ ಮೇಲೆ ನಾನು ಹಿಂದೆನೇ ಒಂದು ವಾರದಿಂದನೇ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ದೇನೆ. 80% ವೆಹಿಕಲ್ಸು ಸೀರಿಯಸ್ ಕ್ರೈಮ್ಸಲ್ಲಿ ಇನ್ವಾಲ್ವ್ ಆಗಿದ್ದಾವೆ, ಸೀರಿಯಸ್ ಕ್ರೈಮ್ಸ್. ಇನ್ನು 20% ವೆಹಿಕಲ್ಸು ಟ್ರಾಫಿಕ್ ಮೈನರ್ ಆಕ್ಸಿಡೆಂಟ್ಸಲ್ಲಿ ಇನ್ವಾಲ್ವ್ ಆಗಿರುವಂಥವು ಅಥವಾ ಮೈನರ್ ಇಶ್ಯೂಸಲ್ಲಿ ಸೀಸ್ ಆಗಿರುವಂಥವು. ಆ ಗಾಡಿಗಳು ಎಲ್ಲ ಕೋರ್ಟ್ನ ಅಂತಿಮ ತೀರ್ಮಾನ ಬರದೆ ಅವುಗಳನ್ನು ಅಲ್ಲಿಂದ ವಿಲೆ ಮಾಡೋಕ್ಕಾಗೋದಿಲ್ಲ. ಪೊಲೀಸವ್ರಿಗೂ ಕೂಡ ಅವ್ರ ಕಾನೂನು ಪೊಲೀಸ್ ಆ್ಯಕ್ಟ್ ಪ್ರಕಾರವಾಗಿ ಏನು IPC ಅದು ಇದು ಇದೆ, ಸೀರಿಯಸ್ಸು ಅದು ಕೋರ್ಟ್ ಆರ್ಡರ್ ಆಗೋವರೆಗೂ ಏನೂ ಮಾಡೋಕ್ಕಾಗಲ್ಲ. ಹಿಂದೆ ಎಲ್ಲ ಕೋರ್ಟ್ಗೆ ಸರ್ಕಾರದಿಂದ ಮನವಿ ಸಲ್ಲಿಸಿ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ವಿಲೆ ಮಾಡಿ ಅಂತ ಹೇಳಿದಾಗ ಕೋರ್ಟ್ನವರು ಅದನ್ನು ಗಂಭೀರವಾಗಿ ತಗೊಂಡಿಲ್ಲ. ಅದಕ್ಕೆ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಮಾತಾಡಿದ್ದೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತಾಡಿದ್ದೇನೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ಬ್ಯಾಂಗ್ಳೂರಲ್ಲೊಂದು 4 ಕಡೆ 4 ಜಾಗ ಕೊಡಿ, ಒಂದೊಂದು DCP ಟ್ರಾಫಿಕ್ DCP ಪ್ರಕಾರವಾಗಿ ಒಂದೊಂದು ರೆವಿನ್ಯೂ ಲ್ಯಾಂಡ್ ಕೊಟ್ಟರೆ ಇಲ್ಲಿರೋ ಗಾಡಿಗಳನ್ನು ಅಲ್ಲಿಗೆ ಖಾಲಿ ಜಾಗಕ್ಕೆ ಗೌರ್ಮೆಂಟ್ ಲ್ಯಾಂಡ್ಗೆ ಶಿಫ್ಟ್ ಮಾಡಿ
ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಇಲ್ಲಿಂದ ನಾವು ತೆರವು ಮಾಡಿಸ್ತೇವೆ, ಜಾಗ ಕೊಡಿ ಅಂತ ನಾನು ಬೆಂಗಳೂರು ರೀಜನಲ್ ಕಮಿಷನರ್ಗೂ ಕೂಡ ಆಲ್ರೆಡಿ ಮಾತಾಡಾಗಿದೆ. ರೀಜನಲ್ ಕಮಿಷನರು ಒಂದಷ್ಟು ಜಾಗ ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ನಾನು ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ಗೂ ಹೇಳಿದ್ದೇನೆ. ಅವರು ತಾವು ದಯವಿಟ್ಟು ಜಾಗ ಕೊಡಿಸ್ಕೊಡಿ ಸರ್, ವಿ ವಿಲ್ ಶಿಫ್ಟ್. ಇಲ್ಲಿರೋ ಗಾಡಿಗಳನ್ನು ಏನು ಪೊಲೀಸ್ ಸ್ಟೇಷನ್ ಹತ್ರ ತುಂಬ ವರ್ಷಗಳಿಂದ ಎಲ್ಲ ಅರ್ಕುಲು ಮುರ್ಕುಲು ಗಾಡಿಗಳು ಬಿದ್ದಿದ್ದಾವೆ, ಜಾಗ ಕೊಟ್ಟರೆ ನಾನು ಆಲ್ಟರ್ನೇಟ್ ಲೊಕೇಶನಲ್ಲಿ ಅವುಗಳನ್ನ ಸ್ಟೋರ್ ಮಾಡ್ಕೊಳ್ತೇನೆ ಸರ್ ಅಂತ ಹೇಳಿದ್ದಾರೆ. ಅದನ್ನು ವರ್ಕ್ ಮಾಡ್ತಾ ಇದ್ದೇವೆ. ಈಗ ಮಾಡ್ತೇವೆ. ನಾನು ಲಾಸ್ಟ್ ಟೈಮು ತಾವು ಈ ಪ್ರಶ್ನೆ ನಿಮ್ಮವ್ರು ಕೇಳಿದಾಗ ಹೇಳಿದ್ದೇನೆ, 1 by 1 ಅಟ್ ಎ ಟೈಮ್ ನಾನು ಎಲ್ಲ ಮಾಡೋಕ್ಕೆ ಹೋದರೆ ನನ್ನ ಸಿಸ್ಟಮ್ ಕೆಪಾಸಿಟಿ ಅಷ್ಟು ಇಲ್ಲ. ಅಥವಾ ಸುಮ್ಮನೆ ನಾನು ಘೋಷಣೆ ಮಾಡಿಬಿಟ್ಟು ಎಲ್ಲ ಬರೀ ಘೋಷಣೆ ಪೇಪರಲ್ಲಿ ಇದ್ದೋಗುತ್ತೆ. ಏನಾದರೂ ಒಂದು ತಗೊಂಡ್ರೆ ಈಗ ನನಗೂ ನಿಮ್ಮಷ್ಟೇ ಅವಸರ ಇದೆ, ಆದರೆ ಪ್ರಾಕ್ಟಿಕಲಿ ಏನಾಗುತ್ತೆ ನಮ್ಮ ಸಿಸ್ಟಮ್ ಅದು ನೋಡಿಕೊಂಡು ನಾನು ಅಧಿಕಾರಿಗಳು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ನೋಡ್ಕೊಂಡು ನಾನು ಪ್ಲಾನ್ ಮಾಡಬೇಕು. 1 by 1 ಮಾಡ್ತಾ ಇದ್ದೇನೆ. ಈಗ ಒಂದು ಕಡೆ ನಾವು ಫುಟ್ಪಾತ್ ಶುರು ಮಾಡಿದ್ವಿ, ಈಗ ಅನಾಥ ವಾಹನಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದಾದ ತಕ್ಷಣ ಆಗಸ್ಟ್ 1 ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರೋ ಎಲ್ಲ ತ್ಯಾಜ್ಯ ಅಂದರೆ ಡೆಬ್ರೀಸು, ಕನ್ಸ್ಟ್ರಕ್ಷನ್ ವೇಸ್ಟು, ಲೋಡ್ ಗಟ್ಟಲೆ ಮಣ್ಣು, ಅದ್ರ ಮೇಲೆ ಬೆಳ್ಕೊಂಡಿರೋ ಗಿಡಗಳು, ಕಳೆ ಅದು ಏನು ಒಳ್ಳೆ ಹೈಟ್ಗೆ ಕಳೆ ಬೆಳ್ಕೊಂಡಿದೆ. ಇವೆಲ್ಲ ನೀವು ಇನ್ನರ್ ಏರಿಯಾದಲ್ಲಿ ಇರೋರ್ಗೆ ಗೊತ್ತಿಲ್ಲ, ಔಟರ್ ಏರಿಯಾದಲ್ಲಿ ಇದರಿಂದ ಎಷ್ಟು ಅನಾರೋಗ್ಯ ಆಗ್ತಾ ಇದೆ, ಆಮೇಲೆ ನೋಡೋದಕ್ಕೆ ಅಸಹ್ಯವಾಗಿದೆ. ಆ್ಯಂಡ್ ಸ್ವಲ್ಪ ಅಲ್ಲಿ ನೋಡೋದಕ್ಕೆ ಹಾಳಾದ ತಕ್ಷಣ ಜನ ತಂದು ಅಲ್ಲೇ ಕಸ ಸುರಿತಾರೆ. ಅದರಿಂದ ನಾಯಿಗಳು, ಇಲಿಗಳು, ಆಮೇಲೆ ಹಾವುಗಳು, ಸೊಳ್ಳೆ, ಇವೆಲ್ಲದಕ್ಕೂ ಕೂಡ ಇದೇ ಒಂಥರ ತಾಣ ಆಗುತ್ತೆ. ಆ ಕ್ಯಾಂಪೇನನ್ನು ಆಗಸ್ಟ್ 1 ನಾವು ಶುರು ಮಾಡ್ತಾ ಇದ್ದೇವೆ. ಪ್ರೈವೇಟ್ ಸೈಟ್ಗಳಲ್ಲೂ ಕೂಡ ನಾನು ನಿಮ್ಮ ಮುಖಾಂತರ ಆಲ್ರೆಡಿ ಮನವಿ ಮಾಡಿದ್ದೇನೆ ಜನಗಳಿಗೆ, ಆಗಸ್ಟ್ 15ಕ್ಕೆ ಮೊದಲು ನಿಮ್ಮದು ಖಾಲಿ ಸೈಟ್ ಇದ್ದು ನಿಮ್ಮ ಖಾಲಿ ಸೈಟಲ್ಲಿ ತ್ಯಾಜ್ಯ ಮತ್ತು ಕಳೆ ಬೆಳ್ಕೊಂಡಿದ್ರೆ ನೀವು ಆಗಸ್ಟ್ 15 ಒಳಗಡೆ ನಿಮ್ಮ ಖಾಲಿ ನಿವೇಶನವನ್ನು ನೀವೇ ಸ್ವಚ್ಛ ಮಾಡ್ಕೊಳ್ಳಿ ನಿಮ್ಮ ಖರ್ಚಿನಲ್ಲಿ. ಆಗಸ್ಟ್ 15ವರೆಗೂ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನೀವು ಬೆಂಗಳೂರು ಸುಧಾರಣೆ ಆಗಬೇಕಂದ್ರೆ ಪಬ್ಲಿಕ್ ಜಾಗಗಳನ್ನು ನಾವು ಕ್ಲೀನ್ ಮಾಡ್ತೇವೆ, ರೋಡ್ ಸೈಡಲ್ಲಿ ನಾವು ಕ್ಲೀನ್ ಮಾಡ್ತೇವೆ. ರೈಲ್ವೆ ಜಾಗ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಅವರು ಕೋಆಪ್ರೇಟ್ ಮಾಡ್ತಾರೆ. ಸೊ ರೈಲ್ವೆ ಪ್ರಾಪರ್ಟಿ ನಮ್ಮದು, ರೋಡ್ ಪ್ರಾಪರ್ಟಿ, ನಾವು ಈ ಡೆಬ್ರೀಸ್ ರಿಮೂವಲ್ಲು, ವೇಸ್ಟ್ ರಿಮೂವಲ್ಲು, ನಾವು ಕಳೆ ರಿಮೂವಲ್ಲು ನಾವು ಮಾಡ್ತೇವೆ. ಪ್ರೈವೇಟ್ ಜಾಗ ನಿಮ್ಮ ಸ್ವಂತ ಜಾಗ ಆದರೆ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಅಂತೇಳಿ ಆಗಸ್ಟ್ 15ರವರೆಗೂ ಅವ್ರಿಗೆ ಟೈಮ್ ಕೊಟ್ಟಿದ್ದೇನೆ. ಇಲ್ಲ ಅವ್ರು ಅಷ್ಟರೊಳಗೆ ಮಾಡಲಿಲ್ಲ ಅಂದರೆ ನಾವೇ ನಮ್ಮ ಖರ್ಚಲ್ಲಿ ಮಾಡಿ ಆ ಖರ್ಚನ್ನು ಪೆನಾಲ್ಟಿ ಸಮೇತ ಅವ್ರಿಗೆ ಪ್ರಾಪರ್ಟಿ ಟ್ಯಾಕ್ಸ್ಗೆ ಬಾಕಿಗೆ ಸೇರಿಸ್ಬೇಕಾಗತ್ತೆ. ಆ ರೀತಿ ಮಾಡೋದು ಬೇಡ, ನೀವೇ ಮಾಡ್ಕೊಳ್ಳಿ ಅಂತ ನಾನು ಆಗಸ್ಟ್ 15ರವರೆಗೂ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಟೈಮ್ ಕೊಡ್ತಾ ಇದ್ದೇನೆ. ಇದಾದಮೇಲೆ ಸೈಮಲ್ಟೇನಿಯಸ್ ಆಗಿ ನೀವು ಕೇಳಿದ್ದು ರಾಜಕಾಲುವೆದು, ಅದನ್ನೇನು ನಾನು ಅವಾಯ್ಡ್ ಮಾಡ್ತಾ ಇಲ್ಲ. ಈಗ ರಾಜಕಾಲುವೆಗಳದ್ದು ಸಪ್ರೇಟ್ ಒಂದು ಬೆಂಗಳೂರಲ್ಲಿ 860 ಕಿಲೋಮೀಟ್ರು ಪ್ರಾಥಮಿಕ ಮತ್ತು 2ನೇ ಹಂತದ ರಾಜಕಾಲುವೆಗಳು ಇದ್ದಾವೆ. 860 ಕಿಲೋಮೀಟರ್. ಹಿಂದಿನಿಂದ ನಾವೊಂದು 600 ಕಿಲೋಮೀಟ್ರು ಈಗ ಆಲ್ರೆಡಿ ರಾಜಕಾಲುವೆಗಳು ಡೆವಲಪ್ಮೆಂಟು ಆಗೋಗಿದೆ. ಹಿಂದೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಿದ್ದಾಗ 5 ವರ್ಷದಲ್ಲಿ 400 ಕಿಲೋಮೀಟರ್ ಆಯಿತು ರೀಡೆವಲಪ್ಮೆಂಟ್. ಅದಾದಮೇಲೆ BJP ಗೌರ್ಮೆಂಟ್ ಬಂದಾಗ ಅವರ ಅಧಿಕಾರದಲ್ಲಿ ಒಂದು 150 ಕಿಲೋಮೀಟರ್ ಆಯಿತು. ಹಿಂದೆ ಅದಕ್ಕೆ ಮೊದಲು ಆಗಿದ್ದು ಎಲ್ಲ ಸೇರಿಸಿದ್ರೆ 600 ಕಿಲೋಮೀಟರ್ ಅಷ್ಟು ಈಗ ರಾಜಕಾಲುವೆ ಡೆವಲಪ್ಮೆಂಟ್ ಆಗಿದೆ. ಬ್ಯಾಲೆನ್ಸ್ ಇರುವಂಥ 260 ಕಿಲೋಮೀಟರ್ ರಾಜಕಾಲುವೆಗೆ ಇದು ಪ್ರಾಥಮಿಕ 2ನೇ ಹಂತ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಸ್ಟಾರ್ಮ್ ವಾಟರ್ ಡ್ರೈನ್ಸ್ 860 ಕಿಲೋಮೀಟ್ರಲ್ಲಿ 260 ಕಿಲೋಮೀಟರ್ ಬಾಕಿ ಏನಿದೆ ಅದಕ್ಕೆ ವರ್ಲ್ಡ್ ಬ್ಯಾಂಕಿಂದ 2,000 ಕೋಟಿ ರೂಪಾಯಿ ಹಣ ತಗೊಂಡು ಒನ್ ಟೈಮ್ ಡೆವಲಪ್ಮೆಂಟ್ ಅಂತನ ಈಗ ಶುರು ಮಾಡ್ತಾ ಇದ್ದೇವೆ. ಸೊ ಬ್ಯಾಲೆನ್ಸ್ 260 ಕಿಲೋಮೀಟರನ್ನು ಈಗ ಡೆವಲಪ್ಮೆಂಟ್ ತಗೊಳ್ತಾ ಇದ್ದಾವೆ. ಇದರಲ್ಲಿ GBN ಅವರು, ಪಾಲಿಕೆ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ, ವರ್ಲ್ಡ್ ಬ್ಯಾಂಕ್ ಅವರು ಸೂಪರ್ವಿಷನ್ನು ಮಾಡ್ತಾ ಇದ್ದಾರೆ, ಅವರು ಕೂಡ ನೋಡ್ತಾ ಇದ್ದಾರೆ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ನು ಕೂಡ ಇದೆ. ಸೊ ಆಟೋಮ್ಯಾಟಿಕ್ ಆಗಿ ಇನ್ನು 260 ಕಿಲೋಮೀಟರ್ ನಾವು ಈ ರೀಡೆವಲಪ್ಮೆಂಟ್ ಮಾಡೋವಾಗ ಒತ್ತುವರಿ ತೆರವನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡೇ ಮಾಡಬೇಕಾಗುತ್ತೆ.
ನಮ್ಮ ಅಧಿಕಾರಿಗಳು ಮಾರಿದ್ರೆ ವರ್ಲ್ಡ್ ಬ್ಯಾಂಕ್ ಅವರು ನಮ್ಮ ಮೇಲೆ ನೋಡ್ತಾ ಇದ್ದಾರೆ. ಅವರು ಅಳತೆ ಎಷ್ಟಿದೆ ನಕಾಶೆಯಲ್ಲಿ ಅಂತ ನೋಡ್ತಾರೆ. ನಕಾಶೆ ಪ್ರಕಾರ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೋಡ್ತಾರೆ. ನಕಾಶೆ ಇರೋಷ್ಟಾಗಲೂ ಮಾಡೋಕ್ಕಾಗಲ್ಲ, ಹೇಳ್ಬಿಡ್ತೀನಿ ನಿಮ್ಗೆ ಈಗಲೇ. ಯಾಕೆಂದ್ರೆ ಅಲ್ಲಿಂದ ಸಿಲ್ಟನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಒಂದು ಗಾಡಿ ಹೋಗೋಕ್ಕೆ ಬರೋಕ್ಕೆ ನಾವು ಎಕ್ಸ್ಟ್ರಾ ಜಾಗ ಬಿಟ್ಕೋಬೇಕು. ಒಂದು 10-12 ಅಡಿ ರೋಡು ಬಿಟ್ಕೋಬೇಕಾಗತ್ತೆ. ಯಾಕಂದರೆ ಒಳಗಡೆ ಹೋಗಿ ನಾಳೆ ದಿನ ಸಿಲ್ಟ್ ಎತ್ಕೊಂಡು ಬರಬೇಕಲ್ವಾ. ಸೊ ಅದನ್ನೆಲ್ಲ ಸೇರಿಸಿ ಒಟ್ಟು ರಿಕವರಿ ಆಗ್ತಾ ಇದೆಯಾ ಇಲ್ವಾ, ಪೂರ್ತಿ ಬಿಡ್ತಿಗೆ ನೀವು ತಗೊಂಡಿದ್ದೀರಾ ಇಲ್ವಾ ಅಂತ ವರ್ಲ್ಡ್ ಬ್ಯಾಂಕ್ ಅವರು ನಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ. ಥರ್ಡ್ ಪಾರ್ಟಿ ಏಜೆನ್ಸಿಗಳು ಕೂಡ ಇದ್ದಾವೆ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಗುದ್ಲಿ ಪೂಜೆ ಮಾಡಿ 2,000 ರೂಪಾಯಿ 2,000 ಕೋಟಿ ರಾಜಕಾಲುವೆ ಅಭಿವೃದ್ಧಿಗೆ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ಕೊಡ್ತಾರೆ. ಸೊ ಆ ಟೈಮಲ್ಲಿ ನೀವು ಹೇಳ್ದಂಗೆ ರಾಜಕಾಲುವೆ ಏನಾದರೂ ಒತ್ತುವರಿಗಳಿದ್ರೆ ಅದನ್ನು ಕೂಡ ನಾವು ತಗೊಳ್ತೇವೆ. ತೆರವು ಇದೆ, ಪ್ರತಿಯೊಂದಕ್ಕೂ ಒಂದೊಂದಿದೆ, ಬಟ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೇವೆ. ನಾವು ಮಾಡ್ತಾ ಇಲ್ಲ ಎನ್ಕ್ರೋಚ್ಮೆಂಟ್, ತೆರವು ಮಾಡ್ತಾ ಇದ್ದೇವೆ. ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದೆ. ನಿಜ ಸರ್, ಫ್ಲೆಕ್ಸ್ಗಳು ಅಡ್ಡ ಇದಾವೆ, ಟ್ರಾನ್ಸ್ಫಾರ್ಮರ್ಗಳು ಅಡ್ಡ ಇದಾವೆ. ಸರ್ ಈಗ ನಾನು ಅದೇ ಉತ್ತರ ನಿಮ್ಗೂ ಹೇಳ್ತೇನೆ, 1 by 1 ನೋಡಿ ಸರ್. ಈಗ ನೀವು ಸರ್ ನೀವು ಹೇಳಿದ್ ನನ್ಗೆ ಅರ್ಥ ಆಗ್ತಾ ಇದೆ, ಹೇಳಿದ ಅರ್ಥ ಆಗ್ತಾ ಇದೆ. 1 by 1 ಮಾಡ್ಕೊಂಡು ಹೋಗ್ಬೇಕು ಸರ್. ಸರ್ ಇಲ್ಲಿ ನೀವು ಮಾತಾಡಕ್ಕೆ ಬಿಡೋದಿಲ್ಲ ಅಂದ್ರೆ ಹೇಗೆ? ನೀವು ಮಾತಾಡಕ್ಕೆ ಬಿಡೋದಿಲ್ಲ ಅಂದ್ರೆ ಹೇಗೆ? ಮಾತಾಡಕ್ ಬಿಡ್ತೀರಾ? ದಯವಿಟ್ಟು ಮಾತಾಡಕ್ ಬಿಡ್ತೀರಾ? ಮಾತಾಡಕ್ ಬಿಡ್ತೀರಾ ಇಲ್ವಾ? ಆಯ್ತು, ನೀವು ಮಾತಾಡಿ ಸರ್, ನೀವು ಮಾತಾಡಿ. ಆಯ್ತು, ನೀವು ಮಾತಾಡಿ, ನಂದೇನು ತಕ್ಕ. ಆಯ್ತು, ನೀವು ಹೇಳಿದ್ದೆ ಸರಿ ಬಿಡಿ. ಯಾಕೆ ನೀವು ಯು ವಾಂಟ್ ಟು ಮೇಕ್ ಯುವರ್ ಪಾಯಿಂಟ್, ಓಕೆ ಫೈನ್. ಇಲ್ಲ, ನಾನು ಹೇಳೋದು ಆ ಥರ ನೀವು ಹೇಳಿದ ಉತ್ತರ ಕೊಡಕ್ಕೆ ಬಿಡೋದಿಲ್ಲ ಅಂದರೆ ಐ ಹ್ಯಾವ್ ಸ್ವಲ್ಪ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಇಲ್ಲ ಇಲ್ಲ, ನಾನು ಹೇಳೋದಿಲ್ಲ. ಮತ್ತೆ ಮಾತಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ಎ ವೇ ಟು ಕಂಡಕ್ಟ್. ನಾನು ಇಲ್ಲಿ ಯಾವ್ದಾದ್ರು ನಿಮ್ ಪ್ರಶ್ನೆ ಕೇಳಿ ನೋಡಿ 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 ಸರ್, ಪ್ಲೀಸ್ ನೀವು ಕೇಳೋದು ರೀತಿ ಇಲ್ಲ 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 ಇಲ್ಲ. ಈಗ ಎನಿವೆ, ಈಗ ಮಾತಾಡೋಣ ಕಸದ ಬಗ್ಗೆ. ಸದ್ಯದಲ್ಲಿ ಮೇಜರ್ ಆಗಿ ಅದನ್ನು ಕೂಡ ಹೊಸ ಸಿಸ್ಟಮ್ ಅನ್ನ ನಾವು ಜಾರಿಗೆ ತರ್ತೇವೆ. ಕಸದ್ದು ಆ್ಯಕ್ಚುಲಿ ದೊಡ್ಡ ಸಮಸ್ಯೆ ಇದೆ. ಆ ಟೈಮ್ ಬಂದಾಗ ಈ ಇಶ್ಯೂನು ಕೂಡ ನಾವು ಅಡ್ರೆಸ್ ಮಾಡ್ತೇವೆ. ರಾತ್ರಿ ಹೊತ್ತು ಕಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಎಲ್ಲ ಕಡೆ, ಡಬಲ್ ಟೈಮ್ ಕಲೆಕ್ಷನ್ ಸಾಧ್ಯ ಇಲ್ಲ. ಇಲ್ಲ ಎನಿವೆ, ಕಸದ್ದು ನಾವು ಇದೇ ಥರ ಕಸದ್ದೂ ಕೂಡ ಹೊಸ ಸಿಸ್ಟಮನ್ನು ಇಂಪ್ಲಿಮೆಂಟೇಷನ್ಗೆ ಮೇಜರ್ ಆಗಿ ತಗೊಳ್ತೀವಿ. ಆ ಟೈಮಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಇನ್ನೂ ಒಂದು ಮೀಟಿಂಗ್ ಇದೆ ಕಸದ್ದು ಅಂತ. ಕಂದಾಯ ಈಗಿಲ್ಲಪ್ಪ. ಯಾವ ಮೀಟಿಂಗ್? ಯಾವ ಮೀಟಿಂಗ್ ಮಾಡಿದ್ದಾರೆ? ಪಬ್ಲಿಕ್ ಗ್ರೀವೆನ್ಸಸ್ ಏನಾಗ್ತಾ ಇದೆ? ಪಬ್ಲಿಕ್ ಗ್ರೀವೆನ್ಸಸ್ ಅಟೆಂಡ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಪಬ್ಲಿಕ್ ಗ್ರೀವೆನ್ಸಸ್ ಅಟೆಂಡ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಾ? ಏನಾದರೂ ನಮ್ಮ ಮನೆ ಕೆಲಸಕ್ಕೆ ಬಂದಿದ್ದಾರಾ? ಪಬ್ಲಿಕ್ ಗ್ರೀವೆನ್ಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಗೆ ಸಿಸ್ಟಮ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ. ನಾವು ಸ್ವಾಮಿ, ನಾವು ಮನೆ ಮಕ್ಕಳು ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ ಸಾರ್ವಜನಿಕಕ್ಕೆ, ಆಯ್ತಾ? ಅದು ತಪ್ಪು ಅಂದ್ರೆ ನಿಮ್ಮ ಅಭಿಪ್ರಾಯ ತಪ್ಪು. ಜನ ಅವ್ರನ್ನೂ ಕೇಳ್ತಾರೆ. ನಮ್ಮ ದೇಶದಲ್ಲಿ ಅವ್ರನ್ನು ಕೇಳ್ತಾರೆ ಜನ. ಜನ ಕೇಳೋದು ತಪ್ಪ. ನೀವ್ ಹೇಳಿ, ನೀವು ಹಾಗಾದ್ರೆ ಅವ್ರ ಕುಟುಂಬದ ಸದಸ್ಯನ ಯಾರು ಸಮಸ್ಯೆ ಕೇಳಬಾರ್ದು ಅಂತ.